ಸರ್ಕಾರದ ವಿರುದ್ಧ ರೈತರ ಆಕ್ರೋಶ. ಬಿಲ್ ಪಾವತಿಸಿದ ಸರ್ಕಾರದ ವಿರುದ್ಧ ಅನ್ನದಾತರು ಕಿಡಿಯನ್ನ ಕಾರ್ತಾ ಇದ್ದಾರೆ. ಬಿಲ್ ಬಾಕಿ ಉಳಿಸಿಕೊಂಡಂತ ಸರ್ಕಾರದ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ರೈತರು ಆಕ್ರೋಶ. ಬಿಲ್ ಪಾವತಿಸಿದ ಸರ್ಕಾರದ ವಿರುದ್ಧ ಅನ್ನದಾತರ ಕಿಡಿ. ಬಿಲ್ ಬಾಕಿ ಉಳಿಸಿಕೊಂಡ ಸರ್ಕಾರ, ರೈತರ ಪರದಾಟ. ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಎದುರು ರೈತರ ಪ್ರತಿಭಟನೆ. ಗಾಜನೂರು ಬಳಿ ಎತ್ತ ನೀರಾವರಿ ಮೂಲಕ ನೀರು ಸಂಗ್ರಹ. ಬಳಿಕ 28 ಹಳ್ಳಿಗಳ 77,500 ಎಕರೆಗೆ ನೀರು ಹರಿಸಲಾಗ್ತಾ ಇದೆ. ಯೋಜನಾ ವಿದ್ಯುತ್ ಬಿಲ್ ಅನ್ನ ಸರ್ಕಾರವೇ ಭರಿಸುತ್ತಿದೆ. ಕಳೆದ 8 ವರ್ಷಗಳಿಂದಲೂ ಹೀಗೆ ನಡೆಯೋದು ಪರಿಪಾಠ ಇದು. ಆದೀಗ ಎತ್ ನೀರಾವರಿ ಬಿಲ್ ಬಾಕಿ ಉಳಿಸಿಕೊಂಡಂತಹ ಸರ್ಕಾರ 22 ಕೋಟಿ ಬಿಲ್ ಬಾಕಿ ಉಳಿಸಿಕೊಂಡಂತಹ ಸರ್ಕಾರ ಬಿಲ್ ಪಾವತಿಸಿದ ಹಿನ್ನೆಲೆ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ ಮೆಸ್ಕಾಂ ಇಲಾಖೆ ಸಂಪರ್ಕ ಕಡಿತ ಮಾಡಿದ ಹಿನ್ನೆಲೆ ನೀರಿನ ಪಂಪ್ ಸ್ಥಗಿತಗೊಂಡಿದೆ. ಜೂನ್ನಿಂದ ಡಿಸೆಂಬರ್ವರೆಗೆ ನೀರು ಎತ್ತಲು ಅವಕಾಶ. ಬಿಲ್ ಪಾವತಿಸಿ ರೈತರನ್ನ ರಕ್ಷಿಸುವಂತೆ ಆಗ್ರಹಿಸಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಸರ್ಕಾರದ ವಿರುದ್ಧ ರೈತರು ಕಿಡಿಯನ್ನ ಕಾರ್ತಾ ಇದ್ದಾರೆ. ಎತ್ ನೀರಾವರಿ ಬಿಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಲ್ ಪಾವತಿಸಬೇಕು, ನಮಗೆ ನೀರು ಒದಗಿ ಬರಬೇಕು. ಜೂನ್ನಿಂದ ಡಿಸೆಂಬರ್ವರೆಗೂ ಇರುವಂಥ ಅವಕಾಶ ಇದು. ಸೊ ಹಾಗಾಗಿ ನೀವು ಬಿಲ್ ಪಾವತಿ ಆಗಿಲ್ಲ ಅಂತ ಅಂದರೆ ನಮಗೆ ನೀರು ಒದಗಿ ಬರಲ್ಲ, ಪಂಪ್ ಸೆಟ್ ಎಲ್ಲ ಬಂದಾಗಿದ್ದಾವೆ, ಇದರಿಂದ ತೊಂದರೆ ಆಗುತ್ತೆ ಅಂತ ರೈತರ ಪರದಾಟ ಇರುವಂಥದ್ದು. ಸರ್ಕಾರ ಏನು ಮಾಡ್ತಾ ಇದೆ, ಅಭಿವೃದ್ಧಿ ಅಂತ ಹೇಳುತ್ತೆ, ಬಟ್ ಇಲ್ಲಿ ರೈತರಿಗೆ ಏನು ಮಾಡ್ತಿದೆ ಅಂತ ಕಿಡಿಯನ್ನ ಕಾರಿದ್ದಾರೆ. ನೀರಾವರಿಗಳು ನೋಡ್ರಿ, ನಾವು ವಿ ಹ್ಯಾವ್ ಕೆಪ್ಟ್ ಇನ್ ಎವ್ರಿ ಮೂಮೆಂಟ್. ನಮ್ಮ ಹತ್ರ ಇನ್ಫಾರ್ಮೇಶನ್ ಇತ್ತು. ನೋಡಿ, ಇವತ್ತು ಹವಾಮಾನ ಇಲಾಖೆ ವರದಿ, ಭಾರತದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ವರ್ಷ ಬರಗಾಲ ಬರುತ್ತೆ, 45% ಮಳೆ ಕೊರತೆ ಆಗುತ್ತೆ ಅಂತಕ್ಕಂಥದ್ದನ್ನು ಸ್ಪಷ್ಟ ಮಾಡಿದ್ದಾರೆ. ಕೊರತೆ ಆಗದಂತೂ ಖಚಿತ. ಈ ಒಂದು ಸಂದರ್ಭದಲ್ಲಿ ಇವತ್ತು ಏತ್ ನೀರಾವರಿ ಏನಿದೆ ಭಾಳ ಪ್ರಾಮುಖ್ಯತೆಯನ್ನು ಪಡೆದಿದ್ದಾವೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು ಏತ್ ನೀರಾವರಿ ಇದ್ದಾವೆ. ಒಂದು 40-50 ಸಾವಿರ ಎಕರೆಗೆ ನೀರು ಹರಿಸ್ತಕ್ಕಂಥ ಈ ಏತ್ ನೀರಾವರಿಗಳಿದ್ದಾವೆ. ಅದರಲ್ಲಿ ಏನು ಹಾರ್ನಹಳ್ಳಿ ಭಾಗದ ತುಂಗಾ ಏತ್ ನೀರಾವರಿ ಇದೆ, ಇದು ಕೂಡ 7,500 ಎಕರೆ, ಒಂದು 30 ಹಳ್ಳಿ ರೈತರಿಗೆ ನೀರನ್ನು ಉಣಿಸ್ತಕ್ಕಂಥ ಸುಮಾರು 7,500 ಎಕರೆ ನೀರು ಉಣಿಸ್ತಕ್ಕಂಥ ಮಹತ್ತರವಾದಂಥ ಯೋಜನೆ. ಈ ಯೋಜನೆ 25 ಕೋಟಿ 22 ಲಕ್ಷ ಬಾಕಿ ಇದೆ. ವಿದ್ಯುತ್ ಶಕ್ತಿ ಇಲಾಖೆಯವರು ಏನು ಹೇಳ್ತಾರೆ, ನಮಗೆ ಅಷ್ಟೆಲ್ಲ ಒಂದು ಸಾರಿ ಸಂಪರ್ಕ ಕಡಿತ ಮಾಡಿದ್ದೀವಿ, ಎಷ್ಟಾರು ಒಂದು 2-3 ಕೋಟಿ ಕಟ್ಟಲಿ, ನಾವು ಇದನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಇವತ್ತು 100 ಕೋಟಿ ಬಾಕಿ ಇರ್ತಕ್ಕಂಥ ವಿದ್ಯುತ್ ಶಕ್ತಿ ಜಿಲ್ಲೆ ಒಳಗಡೆ ಬರೀ ಒಂದು 10 ಕೋಟಿ ಕಟ್ಟಿದ್ರೆ ಸಾಕು. 10 ಕೋಟಿ ಕಟ್ಟಿದರೆ ಜಿಲ್ಲೆಯ ಎಲ್ಲ ಏತ್ ನೀರಾವರಿಗಳು ಕೂಡ ಇವತ್ತು ಪ್ರಾರಂಭ ಆಗ್ತವೆ. ಈ ವರ್ಷ ಏನು ಬರಗಾಲದ ಪರಿಸ್ಥಿತಿ ಇದೆ, ಬರಗಾಲದ ಪರಿಸ್ಥಿತಿಯನ್ನು ನಿಭಾಯಿಸ್ಬೋದು, ರೈತರು ಬದುಕ್ತಾರೆ. ಬರಗಾಲ ರೈತ ಸಾಯ್ತಾನೆ, ಸಹಾಯಕ್ಕೆ ಉಳಿಸ್ಬೇಕಾರೆ ಇವತ್ತು ಇದು ಒಂದೇ ಮಾರ್ಗ, ಏತ್ ನೀರಾವರಿ ಒಂದೇ ಮಾರ್ಗ. ನೋಡಿ, ಬಾಡೆ ನಮ್ ಗಾಡು ಅನ್ನೋರಿಗೆ ಬಿಗ್ ಶಾಕ್ ಎದುರಾಗಿದೆ. ಮೊಟ್ಟೆ ಮತ್ತು ಚಿಕನ್ ಖರೀದಿಸುವವರೇ ಇತ್ತ ಗಮನಿಸಬೇಕು, ಯಾಕಂದ್ರೆ ಮೊಟ್ಟೆ ಚಿಕನ್ ರೇಟ್ ಕೇಳಿದ್ರೆ ನೀವು ಶಾಕ್ ಆಗಿ ಹೋಗ್ತೀರಾ. ಬಾಡೆ ನಮ್ ಗಾಡು, ನಾನ್ ವೆಜ್ ತಿಂದಿಲ್ಲ ಅಂದ್ರೆ ಆಗದೇ ಇಲ್ಲಪ್ಪ ಅಂತ ಅನ್ನೋರಿಗೆ ಮೊಟ್ಟೆ ಮತ್ತು ಚಿಕನ್ ಖರೀದಿಸುವವರು ಗಮನಿಸಬೇಕು. ನಿಮ್ಮ ಜೇಬು ಸುಡಲಿದೆ ಚಿಕನ್ ಮತ್ತು ಮೊಟ್ಟೆ. ಮೊಟ್ಟೆ ಚಿಕನ್ ರೇಟ್ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ. ನಾನ್ ವೆಜ್ ತಿನ್ನಲೇಬೇಕು, ದಿನಕ್ಕೆ ಒಂದು ಬಾರಿ ಆದರೂ ನಾವು ನಾನ್ ವೆಜ್ ತಿನ್ನಲೇಬೇಕು, ಚಿಕನ್ ಬೇಕೇ ಬೇಕು, ಮೊಟ್ಟೆ ತಿನ್ನಲೇಬೇಕು ಅನ್ನೋಂಥವ್ರಿಗೆ ಶಾಕ್ ಅಂತ ಹೇಳ್ಬೋದು. ಯಾಕಂದರೆ ಈಗ ರೇಟನ್ನು ಕೇಳಿದರೆ ನಿಜಕ್ಕೂ ಕೂಡ ನಿಮ್ಮ ಜೇಬು ಸುಡಲಿದೆ. ಚಿಕನ್ ಮತ್ತು ಮೊಟ್ಟೆಯ ರೇಟ್ ಹೆಚ್ಚಾಗಲಿದೆ. ಅಂದರೆ
ನಾನ್ ವೆಜ್ ಬೇಕು ಅಂದರೆ ಈಗ ನೋಡಿ ನಾನ್ ವೆಜ್ ಅಂತ ಹೋದಾಗ ಚಿಕನ್ನಲ್ಲಿ ಅಂತ ಹೋದಾಗ ಹಲವಾರು ಬಗೆಯಾದಂಥ ಖಾದ್ಯಗಳನ್ನ ನಾವು ಸೇವಿಸ್ತೀವಿ. ಚಿಕನ್ ಪ್ರಿಯರಿಗೆ ತಟ್ಟಿದೆ ಬೆಲೆ ಏರಿಕೆಯ ಬಿಸಿ. ಆಷಾಢ ಆರಂಭದಲ್ಲೇ ಚಿಕನ್ ಪ್ರಿಯರಿಗೆ ಶಾಕ್ ಎದುರಾಗಿದೆ. ಗಣನೀಯ ಏರಿಕೆ ಕಂಡಂತ ಚಿಕನ್ ಮತ್ತು ಮೊಟ್ಟೆ ದರ. 7 ರೂಪಾಯಿ ಇದ್ದಂತ ಮೊಟ್ಟೆ ಬೆಲೆ ಈಗ 8.5 ರೂಪಾಯಿ. ಮೊಟ್ಟೆ ಜೊತೆಗೆ ಚಿಕನ್ ಬೆಲೆಯಲ್ಲೂ ಕೂಡ ದಾಖಲೆ ಏರಿಕೆ ಆಗಿದೆ. 200 ರೂಪಾಯಿ ಇದ್ದಂತ ಚಿಕನ್ ಬೆಲೆ ಈಗ 280ರಿಂದ 300 ಕೆಜಿಗೆ ಮತ್ತಷ್ಟು ಏರಿಕೆಯಾಗಲಿದೆ ಚಿಕನ್ ಮತ್ತು ಮೊಟ್ಟೆಯ ದರ. ಮೊಟ್ಟೆ ದರ 9ರಿಂದ 10 ರೂಪಾಯಿಗೆ ಏರಿಕೆಯಾಗುವ ಸಾಧ್ಯತೆ ಇದೆ. ಕೋಳಿ ಹೊರ ರಾಜ್ಯಗಳಿಗೆ ರಫ್ತಾಗ್ತಾ ಇದ್ದಾವೆ. ರೋಗಗಳ ಕಾರಣಕ್ಕೆ ಮೊಟ್ಟೆ ಮಾಂಸ ಉತ್ಪಾದನೆ ಕುಸಿತಗೊಳ್ತಾ ಇದೆ. ಹೀಗಾಗಿ ಏಕಾಏಕಿ ಮಾಂಸ ಮತ್ತು ಮೊಟ್ಟೆ ದರದಲ್ಲಿ ಏರಿಕೆಯಾಗಿದೆ. ಎಸ್, ಒಂದು ಬೇರೆ ರಾಜ್ಯಗಳಿಗೂ ಕೂಡ ರಫ್ತಾಗ್ತಾ ಇದೆ. ಅದ್ರ ಜೊತೆಗೆ ರೋಗ ಇದೆ, ಆ ರೋಗ ಈ ರೋಗ ಅಂತ ಹೇಳಿ ಚಿಕನನ್ನು ತಿನ್ನುವಂಥದ್ದು ಕೂಡ ಕಡಿಮೆ ಆಗ್ತಾ ಇರುವಂಥದ್ದು. ಬಟ್ ಕಡಿಮೆ ಆಗ್ತಾ ಇದೆ ಅಂತ ಅಂದರೂ ಜನ ಯಾರು ಕಡಿಮೆ ಮಾಡ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಈಗ ಬೇಡಿಕೆ ಇದ್ದೇ ಇದೆ. ಎಲ್ಲರೂ ಕೂಡ ತಿನ್ನಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇರ್ತಾರೆ. ಇನ್ನು ಈ ಸೀಸನ್ ವೈಸ್ ನಾವು ನೋಡಿದಾಗ ಈಗ ಮಳೆಗಾಲ ಅಥವಾ ಚಳಿಗಾಲ ಬಂದಿದೆ, ಇಂಥ ಸಂದರ್ಭದಲ್ಲೂ ಕೂಡ ಹೀಟ್ ಐಟಮ್ಸನ್ನು ತಿನ್ನಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಾಗಿ ಚಿಕನ್ನು ಮತ್ತು ಮೊಟ್ಟೆಗೆ ಮೊರೆ ಹೋಗ್ತಾರೆ ಜನ. ಹೀಗಾಗಿ ಈ ಸೀಸನ್ ವೈಸು ಕೂಡ ಬೆಲೆ ಹೆಚ್ಚಾಗುವಂಥದ್ದು ಹೆಚ್ಚಾಗಿದೆ. ಹಾಗಾಗಿ ಮತ್ತೊಂದು ಕಡೆ ಬೇರೆ ರಾಜ್ಯಗಳಿಗೆ ರಫ್ತಾಗುವಂಥದ್ದು ಆಗಿರ್ಬೋದು. ಇನ್ನು ಈಗ ಚಿಕನ್ ಫಾರ್ಮನ್ನು ಮಾಡುವಂಥವರ ಸಂಖ್ಯೆ ಕೂಡ ಈಗ ಗಣನೀಯವಾಗಿ ಕೊಂಚ ಮಟ್ಟಿಗೆ ಇಳಿಕೆ ಕಾಣಿಸ್ತಾ ಇದೆ. ಹೀಗಾಗಿ ಬೇಡಿಕೆ ಕೂಡ ಹೆಚ್ಚಾಗಿರುವಂಥದ್ದು. ಯಾಕೆ ಬೆಲೆ ರೇಟ್ ಹೆಚ್ಚಾಗುತ್ತೆ ಅಂತ ಅಂದರೆ ಅದಕ್ಕೆ ಬೇಡಿಕೆ ಹೆಚ್ಚಾಗಿದೆ ಅನ್ನುವಂಥ ಕಾರಣದಿಂದಲೇ ಅಲ್ವಾ ರೇಟ್ ಹೆಚ್ಚಾಗುವಂಥದ್ದು. ಈಗ ಮೊಟ್ಟೆ ಆಯಿತು, ಚಿಕನ್ ಆಯಿತು, ನಾನ್ ವೆಜ್ ಅಂತ ಬಂದಾಗ ಈ ಚಿಕನ್ನನ್ನು ತಿನ್ನದೇ ಇರೋರೇ ಯಾರೂ ಇಲ್ಲ ಅಂತ ಹೇಳ್ಬೋದು. ಎಲ್ಲೋ ಒಂದಿಷ್ಟು ಜನನ ನಾವು ಹೊರತುಪಡಿಸಿ ನೋಡಿದಾಗ ಒಂದು 80-100ರಲ್ಲಿ ಒಂದು 20% ಜನ ತಿನ್ನಲ್ಲ, ಇನ್ನು 80% ಜನ ನಾನ್ ವೆಜ್ನ ತಿಂದೇ ತಿಂತಾರೆ. ಸೊ ಆ ರೀತಿಯಾದಂಥ ಸಿಚುವೇಶನ್ಸು. ಹಾಗಾಗಿ ಬೇಡಿಕೆ ಹೆಚ್ಚಾಗಿರೋದ್ರಿಂದ ರೇಟ್ ಕೂಡ ಹೆಚ್ಚಾಗುತ್ತೆ. ಮೊಟ್ಟೆಯಲ್ಲೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ಈಗ ಮೊಟ್ಟೆ ಬಾಡಿಗೆ ಒಳ್ಳೆಯದು ಅಥವಾ ಹೆಚ್ಚಾಗಿ ಪ್ರೋಟೀನ್ ಇರುತ್ತೆ ಅನ್ನುವಂಥ ಕಾರಣದಿಂದಾಗಿ ಹೆಚ್ಚಾಗಿ ಸೇವನೆ ಮಾಡ್ತಾರೆ. ಹೀಗಾಗಿ ಈ ಸೀಸನ್ ವೈಸ್ ಈಗ ಚಳಿಗಾಲ, ಮಳೆ ಇದೆ, ಈ ಮಳೆಯ ಜೊತೆಗೆ ಹೆಚ್ಚಾಗಿ ಒಂದು ಕೋಲ್ಡ್ ವಾತಾವರಣ ಇರುತ್ತೆ ಅನ್ನುವಂಥ ಕಾರಣದಿಂದಲೂ ಕೂಡ ಬಿಸಿಯಾಗಿರೋದು ಏನೋ ತಿನ್ನಬೇಕಪ್ಪ ಅಂತ ಈ ಚಿಕನ್ಗಳಿಗೆ ಮತ್ತು ಮೊಟ್ಟೆಗೆ ಮೊರೆ ಹೋಗಲಾಗುತ್ತೆ.